ದೊಡ್ಡಮನೆ ಹುಡುಗ ಯುವರಾಜ್ ಕುಮಾರ್ ಅಭಿನಯದ ಯುವ ಸಿನಿಮಾ ರಿಲೀಸ್ಗೆ ಕೌಂಟ್ ಡೌನ್ ಶುರು ಆಗಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಥಿಯೇಟರ್ಗಳು ಶೃಂಗಾರಗೊಂಡಿರ್ತಕ್ಕಂಥದ್ದು ಜೆಪಿ ನಗರದ ಸಿದ್ದೇಶ್ವರ ಚಿತ್ರಮಂದಿರದ ಮುಂಭಾಗದಲ್ಲಿದ್ವಿ. ನೋಡ್ತಾ ಇರ್ಬೋದು, ನಾಳೆ ರಿಲೀಸ್ ಆಗ್ತಾ ಇರ್ತಕ್ಕಂಥ ಸಿನಿಮಾವನ್ನು ಅದ್ದೂರಿಯಾಗಿ ವೆಲ್ಕಮ್ ಮಾಡಲಿಕ್ಕೆ ಇಡೀ ದೊಡ್ಡಮನೆಯ ಅಭಿಮಾನಿ ಬಳಗ ತಯಾರಿರ್ತಕ್ಕಂಥದ್ದು. ದೊಡ್ಡಮನೆಯ ಭದ್ರಕೋಟೆ ಅಂತ ಕೂಡ ಇಲ್ಲಿ ಬ್ಯಾನರ್ನ ಹಾಕಿರ್ತಕ್ಕಂಥದ್ದು. ಇನ್ನೂ ಕೂಡ ಶೃಂಗಾರ ಮಾಡೋದರಲ್ಲಿ ಅಭಿಮಾನಿಗಳು ಬ್ಯುಸಿಯಾಗಿದ್ದಾರೆ. ದೊಡ್ಡಮನೆಯ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಅವ್ರನ್ನೇ ಮಾತಾಡ್ತಾನೆ. ಸರ್, ಸಹಜವಾಗಿ ಯುವರಾಜ್ ಕುಮಾರ್ ಅವರ ಮೊದಲ ಸಿನಿಮಾ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಥಿಯೇಟ್ರಿನಲ್ಲಿ ರೆಡಿ ಆಗಿದೆ, ಎಷ್ಟು ಕುತೂಹಲ ಇದೆ ಸರ್? ಇವಾಗ ಒಂದು 70% ವರ್ಕ್ ನಡೆದಿದೆ, ಇನ್ನೂ ತುಂಬ ಬಾಕಿ ಇದೆ. ಅದೆಲ್ಲ ಫುಲ್ ಕಂಪ್ಲೀಟ್ ಆದಮೇಲೆ ಗೊತ್ತಾಗುತ್ತೆ ಸರ್. ಈ ಒಟ್ಟಿನಲ್ಲಿ ಇದೊಂದು ನಿಮಗೆ ಅರಮನೆ ಥರ ಕಾಣಿಸ್ಬೇಕು, ಆ ಥರ ಪ್ಲ್ಯಾನ್ ಮಾಡಿದ್ದೀವಿ ಸರ್. ಎಸ್, ಅರಮನೆಯ ಒಂದು ಥೀಮ್ನಲ್ಲಿ ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು. ಸೊ ಯುವರಾಜ್ ಕುಮಾರ್ ಅವರ ಎಂಟ್ರಿ, ಸೊ ದೊಡ್ಡಮನೆ ಅಭಿಮಾನಿಗಳು ಈಗೆಲ್ಲ ನಿಮಗೆ ಕುತೂಹಲ ಇದೆ, ಏನು ನಿರೀಕ್ಷೆ ಮಾಡ್ತಾ ಇದ್ರಿ ಇವಾಗ? ಸರ್, ಫಿಲಮ್ ಬಂದು ತುಂಬ ಚೆನ್ನಾಗಿ ಬಂದಿರುತ್ತೆ. ನಮ್ಗೆ ಸಂತೋಷದ ಮೇಲೆ ತುಂಬ ಕಾನ್ಫಿಡೆನ್ಸ್ ಇದೆ. ಫಿಲಮ್ ತುಂಬ ಚೆನ್ನಾಗಿ ಬಂದಿರುತ್ತೆ. ಫಸ್ಟ್ ಫಿಲಮ್ ಇನ್ನೂ ಯಾರೂ ಈ ಥರ ಮಾಡಿಲ್ಲ, ಇಡೀ ಇಂಡಿಯಲ್ಲ ಯಾರೂ ಈ ಥರ ಮಾಡಿಲ್ಲ. ನಾವು ಅವ್ರಿಗೆ ಹ್ಯಾಂಡ್ ವೆಲ್ಕಮ್ ಕೊಡೋಣ ಅಂತಲೇ ಮಾಡ್ತಾ ಇದ್ದೀವಿ. ಸಂಡೇ ಅವರು ಬರ್ತಾರೆ ನೋಡೋದಕ್ಕೆ, ನೀವು ಬನ್ನಿ. ಎಸ್, ವಿಶೇಷವಾಗಿ ಅಂತಂದರೆ ಹೊರಗಡೆ ಅಂದರೆ ಅಣ್ಣವರ ಕಟೌಟ್ ಇರ್ತಕ್ಕಂಥದ್ದು, ಅಪ್ಪು ಅವರ ಕಟೌಟ್ ಇರ್ತಕ್ಕಂಥದ್ದು. ಸಹಜವಾಗಿ ಅಪ್ಪು ಅವರ ರೂಪದಲ್ಲಿ ಯುವರಾಜ್ ಅವ್ರು ನೋಡೋಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಸೊ ಹೇಗೆಲ್ಲ ಪ್ಲ್ಯಾನ್ ಆಗಿದೆ, ಎಷ್ಟೆಲ್ಲ ನಿರೀಕ್ಷೆ ಇದೆ? ಸದ್ಯ ದೊಡ್ಡಮನೆ ದರ್ಬಾರ್ ಯಾವಾಗಲೂ ಹೀಗೆ ಕಂಟಿನ್ಯೂ ಆಗಲಿ ಅಂತ ನಮ್ಮ ಆಸೆ. ಎಲ್ಲ ಅಭಿಮಾನಿಗಳು ಕೂಡಿ ಎಲ್ಲ ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಡೆಬ್ಯೂ ಆ್ಯಕ್ಟರ್ ಈ ಥರ ಸೆಲೆಬ್ರೇಷನ್ ಸಿಗ್ತಿರೋದು ಕರ್ನಾಟಕದಲ್ಲಿದೆ, ಫಸ್ಟ್ ಟೈಮ್. ಎಲ್ಲ ಕಡೆ ತುಂಬ ಸೆಲೆಬ್ರೇಷನ್ಸ್ ಇದೆ. ಅದಕ್ಕೆ ಅದೇ ಥರ ಆ ನಿಟ್ಟಿನಲ್ಲಿ ನಾವು ಯಾವುದಕ್ಕೂ ಕಡಿಮೆ ಆಗದೇ ಇರಲಿ ಅಂತ ಹೇಳಿ ಈ ಥರ ಸೆಲೆಬ್ರೇಷನ್ ಮಾಡ್ತೀವಿ. ಸಂಜು, ಸಹಜವಾಗಿ ಅಂದರೆ ಫಸ್ಟ್ ಡೇ ಫಸ್ಟ್ ಶೋ ನೋಡೋಂಥ ಕುತೂಹಲದಲ್ಲಿದ್ದೀರಿ. ಎಷ್ಟೊತ್ತಿಗೆ ನೋಡಬೇಕು ಅನ್ನೋಂಥ ಪ್ಲ್ಯಾನಲ್ಲಿದ್ದೀರಿ? ಹೇಗೆಲ್ಲ ಪ್ಲ್ಯಾನ್ ಆಗಿದೆ? ಎಷ್ಟು ಗಂಟೆ ಶೋ ಆರಂಭ ಆಗ್ಬೋದು ನಾಳೆ? ಸರ್, ಅವ್ರು ಇನ್ನೂ ಶೋ ನಾಳೆ ಬೆಳಗ್ಗೆ 6 ಗಂಟೆ ಮೇಲೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನಮಗೆ ನೈಟ್ 12 ಗಂಟೆ ಕೊಟ್ಟರು ನಾವು ಫುಲ್ ಮಾಡಿ ನಾವು ಶೋ ನೋಡ್ತೀವಿ. ಅದರಲ್ಲೇನು ಎರಡು ಮಾತೇ ಇಲ್ಲ. ಕಂಟಿನ್ಯೂ ಶೋಗಳು ಇಲ್ಲಿ ಹೌಸ್ಫುಲ್ ಆಗುತ್ತೆ, ಆ ನಂಬಿಕೆ ಇದೆ ಸರ್. ಎಸ್, ವಿಶೇಷವಾಗಿ ಫಸ್ಟ್ ಸಿನಿಮಾ ಯುವರಾಜ್ ಕುಮಾರ್ ಅವ್ರದ್ದು, ಅವ್ರ ಎಂಟ್ರಿಗೆ ಈ ರೀತಿ ಸೆಲೆಬ್ರೇಷನ್ ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು. ಸೊ ಹೇಗೆ ಇದಿನ್ನೂ ಯುವ ಅವ್ರದ್ದು ಇನ್ನೂ ಆರಂಭ ಅಷ್ಟೇ ಸರ್. ಅದಿನ್ನೂ ಮುಂದೆ ಅವ್ರು ನಡ್ಕೊಂಡು ಹೋಗುತ್ತೆ. ಅವ್ರ ಅವತ್ತು ನೋಡ್ಬೇಕು ಸರ್. ಇವ್ರ ಯಾರೂ ತಡೆಯೋಕ್ಕಾಗಲ್ಲ. ಎಸ್, ಇದಿಷ್ಟು ದೊಡ್ಡಮನೆಯ ಅಪ್ಪಟ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು. ಇದು ಯುವ ಅವರ ಆರಂಭ ಅಷ್ಟೇ. ಹವಾನ ಯಾರು ತಡೆಯೋಕ್ಕಾಗಲ್ಲ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಿದ್ಧರಾಗಿದ್ದೀವಿ. ಫಸ್ಟ್ ಸಿನಿಮಾನೇ ಈ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ಮಾತಾಡ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಮಾಲ್ತೇಶ್ ಶೆಕಿನ್, TV9 ಬೆಂಗಳೂರು.